ನಮಸ್ತೆ ಕರ್ನಾಟಕ, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ಗೆ. ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ, ಇವತ್ತಿಂದ ಬಾಡಿಗೆ ಶುರು ಗುರು. ಇವತ್ತಿನ ಬಾಡಿಗೆ ಬಂದುಬಿಟ್ಟು ಕಾಫಿ ಗಿಡ ತಗೋಗೋದು. ನಾನು ನರ್ಸರಿ ಬಂದು ಕ್ರೇಟ್ನೆಲ್ಲ ತುಂಬ್ಕೊಂಡ್ಬಿಟ್ಟು ಕಾಫಿ ಗಿಡನ ಲೋಡ್ ಮಾಡಲ್ಲಿ ತಂದು ಇಳಿಸಿದೆ. ಇನ್ನೇನು ಕಾಫಿ ಗಿಡ ತುಂಬ್ತಾ ಇದ್ದಾರೆ. ಹಾಗೆ ಹೀಗೆ ಅಂತ ಕಾಫಿ ಗಿಡ ಕ್ರೇಟಿಗೆಲ್ಲ ತುಂಬಿ ಗಾಡಿಗೆ ತಂದು ಲೋಡ್ ಮಾಡಿದರು. ನಾನು ಹೊಸ ಗಾಡಿ ಅಲ್ವಾ, ಈ ಗಾಡಿ ಗೀಚಾಗತ್ತೆ ಅಂತೇಳಿ ಎಡಗಡೆ ಟಾರ್ಪಲ್ಲೆಲ್ಲ ಹಾಕಿದ್ದೆ. ಲೋಡೆಲ್ಲ ಆಯಿತು. 4200 ಗಿಡ ಒಟ್ಟು 100 ಕ್ರೇಟು ಸಮಥಿಂಗ್ ಬಂದಿತ್ತು. ಎಲ್ಲ ಹಾಕ್ಕೊಂಡು ರೋಪೆಲ್ಲ ಕಟ್ಕೊಂಡು ಅನ್ಲೋಡ್ ಮಾಡೋಕ್ಕೆ ಸಜ್ಜಾದ್ವಿ. ಈಗ ನಮ್ಮ ಗಾಡೀಲಿ 4200 ಗಿಡ ಇದೆ. ಒಂದು ಪ್ಯಾಕೆಟು 800 ಗ್ರಾಮ್ ಬರುತ್ತೆ. ಅಲ್ಲಿಗೆ 3.25 ಟನ್ ಲೆಕ್ಕ ಆಗತ್ತೆ ಹತ್ತತ್ರ. ನೋಡಿ, ಬ್ಲೇಡ್ ಸೆಟ್ಟು ಇಷ್ಟು ಕೂತಿದೆ. ಇನ್ನೂ ಹಾಕ್ಬೋದು, ಲೋಡಿನ ತೊಂದರೆ ಇಲ್ಲ. 3 ಟನ್ ಹಾಕಿದ್ರೆ ಬ್ಲೇಡ್ ಏನು ಬೆಂಡ್ ಆಗಿಲ್ಲ, ನಡೆಯುತ್ತೆ. ಇನ್ನೂ ಒಂದು ಹತ್ತತ್ರ ಹಾಕ್ಬೋದು, 1 ಟನ್ ಹಾಕ್ಬೋದೇನಪ್ಪ. ಕಂಪ್ನಿಯವ್ರು ಹೇಳ್ದಂಗೆ ತೊಂದರೆ ಇಲ್ಲ. ಹಾಗೆ ಅನ್ಲೋಡಿಗೆ ಹೋಗ್ತಿದ್ವಿ. ಒಂದು ಒಳ್ಳೆ ಪ್ಲೇಸ್ ಸಿಕ್ತು ಸಿದ್ದಾಪುರದಿಂದ ಮುಂದೆ. ಊರು ಯಾವುದೂ ಗೊತ್ತಿಲ್ಲ ನನಗೆ, ಚೆನ್ನಾಗಿತ್ತು. ಒಳ್ಳೆದೊಂದು ಪ್ಲೇಸ್ ಇತ್ತು. ಅಲ್ಲ ನಿಲ್ಸ್ಕೊಂಡು ಗಾಡಿದೊಂದು ಫೋಟೋ ತಕ್ಕೊಂಡು ಒಂದು ವೀಡಿಯೋ ಮಾಡ್ಕೊಂಡು ಹೊರಟ್ವಿ. ಹಾಗೆ ಹಿಂಗೆ ಅಂತ ಅನ್ಲೋಡ್ ಪಾಯಿಂಟ್ ಒಂದು ಬಂತು. ಒಂದು ಕಡೆ ಅನ್ಲೋಡ್ ಮಾಡಿದ್ವಿ. ಸೆಕೆಂಡ್ ಅನ್ಲೋಡ್ ಪಾಯಿಂಟಿಗೆ ಹೋಗಿ ಅನ್ಲೋಡ್ ಮಾಡಿದ್ವಿ. ನೈಟ್ ಆಗಿಬಿಟ್ಟಿತ್ತು ಅಷ್ಟೊತ್ತಿಗೆ. ನಂತರ ರಿಟರ್ನ್ ಎಲ್ಲ ಒಂದು ಖಾಲಿ ಮಾಡಿ ಖಾಲಿ ಗಾಡಿ ತಗೊಂಡು ಮನೆ ಕಡೆ ಹೊರಟ್ವಿ. ಇವತ್ತಿನ ಜರ್ನಿ ಹಿಂಗಿತ್ತು. ಒಂದೇನೆಂದರೆ 3 ಟನ್ ಹಾಕಿದ್ರು ಗಾಡಿ ಏನು ತೊಂದರೆ ಇಲ್ಲದೆ ಹೋಗಿ ಬಂತು. ಇವತ್ತಿನ ಟ್ರಿಪ್ಗಿಂತ ಏನಾದರೂ ಹೆವಿ ಲೋಡ್ ಎಲ್ಲರೂ ಸಿಗುತ್ತಾ ನೋಡೋಣ, ಅವಾಗೇನು ಈ ಗಾಡಿ ಪರ್ಫಾರ್ಮೆನ್ಸ್ ಅಂತ ಗೊತ್ತಾಗತ್ತೆ. ಸರಿ, ಹಾಗಾದರೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.